ಯುವಕ ಯುವತಿಯರಿಗಾಗಿ ಉಚಿತ ಡಿಎಲ್ ಅಭಿಯಾನ ಕೈಗೊಂಡ ಶ್ರೀಮೂರ್ತಿ ಕಾರ್ಯ ಪ್ರಶಂಸನೀಯ. ಪಾಂಡವಪುರ ತಾಲೂಕಿನ ಚಿನಕುರಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬನ್ನಂಗಾಡಿ, ಡಿಂಕ, ಚಿನಕುರಳಿ, ವನಗನಹಳ್ಳಿ, ಗುಮ್ಮನಹಳ್ಳಿ ಪಂಚಾಯಿತಿ ಸೇರಿದಂತೆ ಸುತ್ತಮುತ್ತಲಿನ ಸುಮಾರು 40 ಗ್ರಾಮಗಳ ಯುವಕ ಯುವತಿಯರು ಹಾಗೂ ಸಾರ್ವಜನಿಕರಿಗಾಗಿ ಉಚಿತ ವಾಹನ ಚಲಾವಣೆ ಪರವಾನಗಿ ಡಿಎಲ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಈ ಅಭಿಯಾನವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರ ಮಾರ್ಗದರ್ಶನದಲ್ಲಿ ಗಿರಿಯಾರಳ್ಳಿ ಶ್ರೀಮೂರ್ತಿ ಅವರ ನೇತೃತ್ವದಲ್ಲಿ ಆರಂಭಿಸಲಾಯಿತು. ಕಾರ್ಯಕ್ರಮವನ್ನು ಉಚಿತ ವಾಹನ ಚಾಲನಾ ಪರವಾನಗಿ ಅರ್ಜಿಗಳ ಸ್ವೀಕರಿಸುವ ಮೂಲಕ ಆರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಇಂದಿನ ಯುವ ಪೀಳಿಗೆ ಇಂತಹ ಜನಪರ ಅಭಿಯಾನಗಳನ್ನು ಕೈಗೊಳ್ಳುತ್ತಿರುವುದು ಶ್ಲಾಘನೀಯ. ಸುತ್ತಮುತ್ತಲಿನ ಎಲ್ಲ ಅರ್ಹರು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ಉಲ್ಲೇಖಿಸಿದ ಶಾಸಕರು, ಸುರಕ್ಷತೆ ಅತ್ಯಂತ ಮುಖ್ಯವಾಗಿದ್ದು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಾಗೂ ಪ್ರತಿಯೊಂದು ವಾಹನಕ್ಕೂ ವಿಮೆ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ತಂತ್ರಜ್ಞಾನ ಅಭಿವೃದ್ಧಿಯೊಂದಿಗೆ ಕಾನೂನು ಕ್ರಮಗಳು ಕಠಿಣವಾಗುತ್ತಿದ್ದು, ರಸ್ತೆಗಳಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾಗಳು ತಕ್ಷಣವೇ ನಿಯಮ ಉಲ್ಲಂಘನೆಗಳನ್ನು ದಾಖಲಿಸುತ್ತವೆ ಎಂದು ಎಚ್ಚರಿಸಿದರು. ಊರಿನ ಸುತ್ತಮುತ್ತಲು ಬಂದಿರುವಂತ ಎಲ್ಲ ಹಿರಿಯರೇ, ಯಜಮಾನರುಗಳೇ ಹಾಗೂ ವೇದಿಕೆ ಮುಂಭಾಗಿರುವಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಮಕ್ಕಳೇ, ತಾಯಂದಿರೇ, ಮೂರ್ತಿಯವರು ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಏನು ಡಿಎಲ್ ಅಭಿಯಾನ ಮಾಡ್ತಿರೋಂಥದ್ದು ಇದು ಒಳ್ಳೆಯ ಕೆಲಸ. ದಯವಿಟ್ಟು ಎಲ್ಲರೂ ತಾವೆಲ್ಲ ಮನೆಗೂ ನಿಮ್ಮ ನೆರೆಹೊರೆಯಲ್ಲಿರೋಂಥ ಎಲ್ಲರಿಗೂ ಈ ಕೆಲಸ ಆಯ್ತಿರೋದನ್ನ ದಯವಿಟ್ಟು ತಿಳಿಸಿ ಅವ್ರಿಗೆ ಬಂದು ಅಪ್ಲಿಕೇಶನ್ ಕೊಟ್ಟು ಡಿಎಲ್ನ ಮಾಡಿಸ್ಕೊಳ್ಳೋಕ್ಕೆ ದಯವಿಟ್ಟು ಅವ್ರಿಗೆಲ್ಲ ಹೇಳಿ ಅಂತ ನಿಮ್ಮ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ. ಯಾಕೆಂದ್ರೆ ಇದು ಯಾಕೆ ಅಂತ ನಿಮಗೆ ಗೊತ್ತಿರೋಂಥದ್ದು, ಸುಮಾರು ಜನ ಆಕ್ಸಿಡೆಂಟ್ ಆಯ್ತಾರೆ ಅಥವಾ ಏನಾದರೂ ಅಪಾಯ ಆದರೆ ಅಥವಾ ಪೊಲೀಸವರು ಹಿಡಿತಾರೆ, ನಿಲ್ಲಿಸ್ತಾರೆ, ಅವಾಗ ಫೈನ್ಗಳನ್ನ ಹಾಕೋ ಬದಲು ಇವಾಗ ಡಿಎಲ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಉಪಯೋಗ ಆಯ್ತದೆ. ಪ್ಲಸ್ ನೀವು ಹೇಳ್ದಂಗೆ ಇಲ್ಲಿ ಅಧಿಕಾರಿಗಳು ಅವ್ರೂ ಕೆಲವು ಸತಿ ಏನು ನಿಮ್ಗೆಲ್ಲ ಸಹಾಯ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಡಾಕ್ಯುಮೆಂಟ್ ಆಗಿರ್ತದೆ. ಅದ್ರ ಜೊತೆಗೆ ಅವರು ಫೋಟೋ ಹೊಡೆದು ವಾಟ್ಸಪ್ಪಲ್ಲೂ ಹಾಕೊಂಡಿರ್ತಾರೆ. ಇವೆಲ್ಲ ತಂತ್ರಜ್ಞಾನ ಮುಂದುವರೆದಿದೆ. ಹಿಂದೆ ಇವ್ರಿಗೆ ಹೇಳೋ ಬಿಟ್ಬಿಡೋ ಹೆಂಗೋ ಏನು ಅನುಸರಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಆ ಥರ ಎಲ್ಲ ನಡೀತಾ ಇತ್ತು. ಈಗ ದಿನೇ ಇನ್ನೂ ಅದು ಕಷ್ಟ ಆಯ್ತಾ ಇರ್ತದೆ. ಮೂಲೆ ರಸ್ತೆಗಳಲ್ಲಿ ಇವಾಗ ಕ್ಯಾಮ್ರಾ ಹಾಕ್ತವ್ರೆ, ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡ್ತಿರ್ತಾರೆ. ಇನ್ನು ಎಷ್ಟೊಂದು ಜನ ಅಂಗಡಿಗಳು ಮನೆ ಎಲ್ಲ ಕ್ಯಾಮ್ರಾ ಹಾಕೊಂಡಿರ್ತೀವಿ. ಸೊ ಅದರಿಂದ ಇದನ್ನೆಲ್ಲ ಗಣನೆ ಇಟ್ಕೊಂಡು ಅದ್ರ ಜೊತೆಗೆ ಅದೆಲ್ಲ ಸೈಡ್ಗೆ ಇಟ್ಟರು ನಾವು ಡಿಎಲ್ ಮಾಡಿಸ್ಕೊಳ್ಳೋದು ನಮಗೆ ಒಳ್ಳೇದು. ಅದ್ರ ಜೊತೆಗೆ ಇನ್ಶೂರೆನ್ಸು ದಯವಿಟ್ಟು ಮಾಡಿಸ್ತೀವಿ. ಅದೇನು ಜಾಸ್ತಿ ಪ್ರೀಮಿಯಂ ಕಟ್ಟಬೇಕಾಗಿಲ್ಲ, ಇನ್ಶೂರೆನ್ಸನ್ನು ದಯವಿಟ್ಟು ಜಾಸ್ತಿ ಮಾಡಿಸ್ಕೊಳ್ಳಿ ಎಲ್ಲರೂ. ಇದೆರಡನ್ನೂ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಯ್ತದೆ. ಯಾರನ್ನು ಫೋನ್ ಮಾಡಬೇಕಾಗಿಲ್ಲ, ಯಾರನ್ನು ಕೇಳಬೇಕಾಗಿಲ್ಲ. ನಿಮ್ದೇನು ದಾಖಲಾತಿಗಳಿರೋ ಪ್ರಕಾರ ನೀವು ನಡೆಸ್ಕೊಂಡು ಹೋಗ್ಬೋದು. ನಂತರ ಮಾತನಾಡಿದ ಗಿರಿಯಾರಳ್ಳಿ ಶ್ರೀಮೂರ್ತಿಯವರು, ಗ್ರಾಮೀಣ ಪ್ರದೇಶದ ಸಾಮಾನ್ಯ ರೈತರು ಹಾಗೂ ಮಧ್ಯಮ ವರ್ಗದವರು ಮೈಸೂರು ಮತ್ತು ಮಂಡ್ಯ ನಗರಗಳಿಗೆ ತೆರಳುವ ವೇಳೆ ಡಿಎಲ್ ಇಲ್ಲದ ಕಾರಣ ಪೊಲೀಸ್ ಹಾಗೂ ಆರ್ಟಿಒ ಅಧಿಕಾರಿಗಳಿಂದ ದಂಡ ವಿಧಿಸಲಾಗುತ್ತಿರುವ ಘಟನೆಗಳು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಈ ಅಭಿಯಾನ ಕೈಗೊಳ್ಳಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ಸ್ವತಃ ನಾನೇ ನಮ್ಮ ಕ್ಷೇತ್ರದ ಸಾರ್ವಜನಿಕರ ವಾಹನವನ್ನು ಅಧಿಕಾರಿಗಳು ತಡೆದಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ದಂಡ ಪಾವತಿಸಿ ವಾಹನಗಳನ್ನು ಬಿಡಿಸಿಕೊಟ್ಟು ಬಂದ ಅನುಭವಗಳು ಇದ್ದವು. ಇತ್ತೀಚೆಗೆ ನಡೆದ ಅಪಘಾತದ ಘಟನೆಯಲ್ಲಿ ವಾಹನ ಚಾಲನಾ ಪರವಾನಗಿ ಮತ್ತು ವಿಮೆ ಇಲ್ಲದ ಕಾರಣ ಪರಿಹಾರ ದೊರೆಯದ ದುಃಖದ ಉದಾಹರಣೆಯನ್ನು ಉಲ್ಲೇಖಿಸಿ, ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಅಭಿಯಾನ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ 19 ವರ್ಷದಿಂದ 60 ವರ್ಷ ವಯಸ್ಸಿನವರೆಗೆ ಅನೇಕರು ತಮ್ಮ ಆಧಾರ್ ಕಾರ್ಡ್, ಫೋಟೋ ಸೇರಿದಂತೆ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಅಭಿಯಾನದಲ್ಲಿ ಭಾಗವಹಿಸಿದರು. ಏನಂದ್ರೆ ನಾವು ಅರ್ಜಿ ಹಾಕಿ ಅರ್ಜಿ ನಂಬರ್ ತಗೊಂಡು ಪುನಃ ಎಲ್ಲೆಲ್ಲರ್ಗೆ ಅಪ್ಲೈ ಮಾಡಿ ಆ ಎಕ್ಸಾಮ್ ಪಾಸ್ ಮಾಡಿ ಆ ಎಕ್ಸಾಮ್ ಫೀಸು ನೆಕ್ಸ್ಟ್ ಡಿಎಲ್ ಫೀಸ್ ಕಟ್ಟಿದ್ಮೇಲೆ ಮೇಲ್ಗಮ್ ಟ್ರೈ ಹೋಗ್ತದೆ. ಅವಾಗ ಪುನಃ ನಾವು ಅಲರ್ಟ್ ಮಾಡಿ ನಿಮ್ಮ ಸ್ಲಾಟ್ ಅನ್ನ ತಗೋತೀವಿ. ನಿಮ್ಮ ಸ್ಲಾಟ್ ತಗೊಂಡು ನಿಮ್ಗೆ ಫೋನ್ ಮಾಡ್ತೀವಿ ನಾವು. ಈಗ ಉದಾಹರಣೆಗೆ ಬನ್ನಂಗಡಿ ದೇವರಾಜು ಈ ಸ್ಲಾಟ್ 1 ಗಂಟೆಗೂ 12 ಗಂಟೆಗೂ ಬಂದೈತೆ ಅಂತ ಅರ್ಧ ಗಂಟೆ ಮುಂದಾಗಿರ್ಬೇಕು. ಆಮೇಲೆ ಗಾಡಿ ಎಲ್ಲ ವ್ಯವಸ್ಥಿತ ಇರಬೇಕು.
ಗಾಡಿ ಓಡಿಸ್ತೀನಿ DL ಕೊಡ್ತೀನಿ ಅಂತ ನಮ್ಮ ಮೇಲೆ ಅಪೋದು ಓಡಿಸ್ಬಿಡಿ. ನಿಮ್ಗೆ ಗಾಡಿ ಅವ್ರು ಏನಿರುತ್ತೆ ಅದನ್ನ ಸರ್ಕಾರಿ ಕಾನೂನು ಚೌಕಟ್ಟು ಏನಿದೆ ಆಟಿರೋದು ಆ ಕಾನೂನು ಚೌಕಟ್ಟೊಳಗೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಬೇರೆ ಸರ್ಕಾರಿ ಫೀಸು ಅಪ್ಲಿಕೇಶನ್ ಫೀಸು ಏನಿದ್ರು ನಾನು ನೋಡ್ಕೊತೀನಿ. ಸರ್ಕಾರಿ ಇದು ಏನಾಯ್ತು ಎಕ್ಸಾಮು ನೀವು ಪಾಸ್ ಮಾಡ್ಕೋಬೇಕು. ಇಲ್ಲಿ ಎಲ್ಲೆಲ್ಲಾರ್ದು ನಾವು ಗೈಡ್ ಮಾಡ್ತೀವಿ, ಅದನ್ನ ನಾವು ಪಾಸ್ ಮಾಡಿಸ್ಕೊಡ್ತೀವಿ. ಬಟ್ ಗಾಡಿ ಓಡಿಸೋದು ಮಾತ್ರ ಅಲ್ಲಿ ಇದು ಮಾಡ್ಬೇಕು. ಆಮೇಲೆ ನಾವು ಹೂವಿಂದ ಹಿಡಿದು ಪ್ರತಿ ತರಕಾರಿನ ಮೈಸೂರು ಮಾರ್ಕೆಟ್ ಅಲ್ಲೇ ಜಾಸ್ತಿ ಬಳಸೋದ್ರಿಂದ ನಮ್ಗೆ ಈ ಅಭಿಯಾನ ಮಾಡಿಕೊಳ್ಳಿಕ್ಕೆ ಎಲ್ಲ ಒಂದು ಇದಾಯ್ತು. ಏನಾಯ್ತು ಅಂದ್ರೆ ಲಾಸ್ಟ್ ತಿಂಗಳು ಹಳಪಳ್ಳಿ ಗ್ರಾಮದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅಣ್ಣನ್ ಗೊತ್ತಿರ್ಬೇಕಂತೀನಿ. ಒಂದು ಲಕ್ಷ್ಮೇಗೌಡರು, ಇನ್ನೊಬ್ರು ನಮ್ಮ ಅಂತರಾಳಿ ಸಿದ್ದೇಶ್ವರ ಬಾಮ, ಇದು ಇಬ್ರು ನಮ್ಮ ಕಾರ್ಯಕರ್ತರೇನೆ, ಆಮೇಲೆ ನಮ್ಗೆ ಆತ್ಮೀಯರೇನೆ. ಇಬ್ರದ್ದು ಅದೇ ಗ್ರಾಮದಲ್ಲಿ ಬೇಬಿ ಬೆಟ್ಟ ಜಾತ್ರೆಯಲ್ಲಿ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದಾಗ ಆ ಹುಡುಗಿಗೆ ಕಾಲು ಕೂಡ ಇದಾಗಿ ಏಟಾಗಿದೆ, ಕಾಲು ಹುಡುಗನ ಕೈ ಮುರಿದಾಗಿದೆ, ಕಣ್ಣೊಂದು ಏಟಾಗಿದೆ. ಇಂಥ ಸಂದರ್ಭ ನಮ್ದು ಕ್ಯಾತ್ನಹಳ್ಳಿ ಸ್ಟೇಷನ್ ಬರುತ್ತೆ. ನಾವು ಈಗೇನಾಯ್ತು, ಈ ಘಟನೆಗಿಂತ ಹಿಂದೆ ಘಟನೆಗಳು ಸಹ ನಾವು ಹೋಗೋದು ಪೊಲೀಸ್ ಸ್ಟೇಷನ್ಗೆ, ನನ್ನ ಕಡೆಯಿಂದ FIR ಮಾಡಿಸಿ, ನನ್ನ ಕಡೆಯಿಂದ FIR ಮಾಡಿಸಿ, ಚಾರ್ಜ್ ಶೀಟು ಇದನ್ನ ನನ್ನ ಕಡೆಯಿಂದ ಹಾಕ್ಸಿ ಅಂತ. ನಾವಲ್ಲಿ ಏನಾಯ್ತು, ಏನು ನ್ಯಾಯ ಇದೆ ಆ ಕಡೆಯಿಂದ ಹಾಕ್ಬೇಕಾಯ್ತದೆ. ಈಗೇನಾಯ್ತು 90% 80% DL ಇಲ್ದೇನೆ ಬೇರೆ ಗಾಡಿ ಕೊಡೋದು, ಬೇರೆ ಇನ್ಸೂರೆನ್ಸ್ ಇರೋದು ಬೇರೆ ಗಾಡಿ ಕೊಡೋದು, DL ಇರೋದು ಬೇರೆ ಪಾರ್ಟಿ ತೋರಿಸೋದು. ಇದನ್ನ ಒಂದಿನ 2 ದಿನ ಮಾಡೋದು. ಆಮೇಲೆ ಈಗ ಆನ್ಲೈನ್ ತುಂಬಾ ಸ್ಪೀಡ್ ಇದೆ. ನಾವು ಎಲ್ಲಾದ್ರಲ್ಲೂ ಹೆಂಗ್ ಆನ್ಲೈನ್ ಮಾಡ್ತೀವಿ, ಅದ್ರ ಜೊತೆಗೆ ಎಲ್ಲ ಇಲಾಖೆ ನಮ್ಮ ಜೊತೆಗೆ ಅವ್ರ ಹಿಂದೆ ನಾವು ಹೋಯ್ತಾ ಇರೋದು ಹೊರತು ಅವರು ಯಾವ್ದು ಎಲ್ಲ ಇಲಾಖೆ ತುಂಬಾ ಅಪ್ಡೇಟ್ ಆಗಿರೋದ್ರಿಂದ ಅವ್ರ ಹಿಂದೆ ನಾವು ಹೋಯ್ತಾ ಇದೀವಿ, ನಮ್ಮಿಂದ ಅವ್ರು ಗೊತ್ತಿಲ್ಲ. ಈಗ ರಮೇಶ್ ಅಣ್ಣ ಮೇಡಮ್ ಇದ್ರು ವೈರಲ್ ಆಗ್ಬಿಡ್ತೈತೆ ಅಂತ. ನೀವು ಇನ್ಸೂರೆನ್ಸ್ ನ ಕ್ಲೈಮ್ ಮಾಡ್ಬೇಕಾದ್ರೆ RC ಕಾರ್ಡು, ಇನ್ಸೂರೆನ್ಸ್ ಏನು DL ಕಂಪಲ್ಸರಿ ಬೇಕು. ಈ ಇನ್ಸಿಡೆಂಟ್ ನಡೆದಾಗ ನಾವು ಯಾರಿಗೂ ಹೇಳಿಕ್ಕಾಗಿಲ್ಲ, ಆ ಸ್ಟೇಷನ್ಗೆ ಯಾರ ಪರನೂ ಹೇಳಿಕ್ಕಾಗಿಲ್ಲ, ಯಾರ ವಿರೋಧನೂ ಹೇಳಿಕ್ಕಾಗಿಲ್ಲ. ಅದ್ರ ಬದಲು ಒಂದು ಸುಮಾರು ಒಂದು 9:10 ಗಂಟೆ ಚರ್ಚೆ ಮಾಡಿದ್ವಿ, ಏನ್ ಮಾಡೋಣ ಅಂತ. ಅವಾಗ ಈಗ ಪ್ರತಿದಿನ ನಾನು ಸ್ಟೇಷನ್ಗೆ ಅಲ್ಲಿ ಇದಕ್ಕೆ ಸಿಟಿಲಿ ಹಿಡಿದಾಗ ಹೇಳೋ ಬದಲು ಒಂದು ಶಾಶ್ವತ ಪರಿಹಾರ ಕೊಟ್ಬಿಟ್ರೆ ನಮ್ಮ ಜಡ್ಪಿ 5 ಕ್ಷೇತ್ರ ಐತೆ. ಬನ್ನಂಗಾಡಿ, ಡಿಂಕ, ಮುನ್ನಳ್ಳಿ, ಚಿನ್ಕುಳ್ಳಿ, ವಂಗನಹಳ್ಳಿ ಎಲ್ಲಾ ಗ್ರಾಮ ಪಂಚಾಯತಿ 40 ಗ್ರಾಮ ಸೇರುತ್ತೆ. 40 ಗ್ರಾಮದವರೆಗೂ ಸಹ ಶಾಶ್ವತ ಪರಿಹಾರ ಕೊಟ್ರೆ ನಾಳೆಗೆ ಅದೊಂದು ಕಾಲ್ ತಪ್ಪದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಫ್ಯೂಚರ್ ಹೆಲ್ಪ್ ಆಯ್ತು. ಈಗ ನೆಕ್ಸ್ಟ್ ಡಿಂಕ ಪಂಚಾಯತಿನ, ಆಮೇಲೆ ಇನ್ನೊಂದು ಹೇಳಿಕೆ ದರ್ಶನ ಅವ್ರು ಏನೋ ನಾವು 5 ಪಂಚಾಯತಿ ಡಿಂಕ ಪಂಚಾಯತಿ ಸ್ಟಾರ್ಟ್ ಮಾಡುವಂದ್ರು. ಅದಕ್ಕೆ ಅವ್ರು ಮಾತಾಡುವಾಗಲೇ ಏನ್ ಹೇಳ್ತಾರೆ ನೋಡ್ಬೇಕು. ಡಿಂಕ ಪಂಚಾಯತಿ ಸ್ಟಾರ್ಟ್ ಮಾಡಿ ಡಿಂಕ ಪಂಚಾಯತಿ ಮುಗಿಸ್ಕೊಂಡು ನಾವು ಬೇರೆ ಪಂಚಾಯತಿಗೆ ಹೋಗೋಣ ಅಂತ. ಹಿಂಗೆ 10 ಹಲವು ಕೆಲಸ ಮಾಡಿಕೆ ಬೆನ್ನೆಲುಬಾಗಿ ನಿಂತಿರೋಂತ ಮೊನ್ನೆ ಶಾಸಕರಿಗೆ ಇನ್ನೊಂದು ಮಿಸ್ ಮಾಡ್ಬೋದು. ನೀವು ITR ನ ಮಾಡ್ತಾರ ಊರಲ್ಲಿ 20 ಜನ ನೋಡಿರ್ತೀರಿ, ಇಲ್ಲ 30 ಜನ ನೋಡಿರ್ತೀರಿ. ಡಿಂಕದಲ್ಲಿ ಯಾರು ITR ಮಾಡ್ತೀರಿ? ಈಗ ಯಾರು ಕಮರ್ಷಿಯಲ್ ಕೆಲಸ ಮಾಡೋರು ITR ಮಾಡಿಸ್ತೀರಿ. ITR ಮಾಡ್ಸಕ್ಕೆ ಎಷ್ಟು? ಮಿನಿಮಮ್ 7 ರಿಂದ 5 ಸಾವಿರ ಮಿನಿಮಮ್. ನೀವು ಬಿಲೋ 5 lakh, ಈಗ ಇದೇನೈತೆ 5 ಲಕ್ಷಕ್ಕಿಂತ ಕಡಿಮೆ ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ. ಸೊ 5 ಲಕ್ಷ ಮಾಡಿಕೆ ನಿಮ್ಗೆ 2 ಸಾವಿರ ತಗೋತಾರೆ. 5 ಲಕ್ಷದ ಬೇಕು ಅಂತಂದ್ರೆ ನಿಮ್ಮ ಬಜೆಟ್ ನ ಆ ಲಾಭ ನಷ್ಟನ ಮಾಡ್ಬೇಕು ಅಂದ್ರೆ 5 ಸಾವಿರ ತಗೋತಾರೆ. ನೆಕ್ಸ್ಟ್ ನಿಮ್ಮ ಮನೆಗೆ ITR ಮಾಡ್ತಾರೆ. ಯಾವ ರೀತಿ ಆಪಲ್ಲಿ ಅಂದ್ರೆ ನೀವು ಇವತ್ತೊಂದು ದಿನ 250 ರಿಂದ 500 ರೂಪಾಯಿ ದುಡ್ತೀರಿ. ಸೊ ನಿಮ್ಮ ಪ್ರಾಫಿಟ್. ನೆಕ್ಸ್ಟ್ ಇವತ್ತು ಕೊತ್ತಂಬರಿ ಸೊಪ್ಪು ನಿಮ್ಗೆ ಬರೀಕ್ ಬರ್ತಾಯಿಲ್ವಾ, ನೀನು ಆ ವಾಯ್ಸಲ್ಲಿ ಹೇಳೋ, ಇವತ್ತು 1 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಂಡೆ 10 ರೂಪಾಯಿ ನಾನು ನನ್ನ ಮಗನ ಚಾಕ್ಲೇಟ್ ಕೊಡಿಸ್ತೆ, ಮಗು ಫೀಸ್ ಕಟ್ತೆ. ನೀನು 25 ಸಾವಿರ ಸಂಪಾದನೆ ಮಾಡಿದೆ. ನೆಕ್ಸ್ಟ್ ಎಂಡ್ ಆಫ್ ದಿ ಮಂತ್ 1ನೇ ತಾರೀಕಿಂದ 30ನೇ ತಾರೀಕು ಗಂಟೆ 20 ಸಾವಿರ ಸಂಪಾದನೆ ಮಾಡೋದು. ಏನಾದ್ರೂ ಕೆಲಸ ಮಾಡ್ರಿ. ನಾನು ಡೈಲಿ ಬೇರೆ ಕೆಲಸ ಮಾಡಿದ್ರೆ 500 ರೂಪಾಯಿ ಕೊಟ್ಟು 15 ಸಾವಿರ ಇವತ್ತು ಈ ತಿಂಗಳಲ್ಲಿ ನಾನು ಸಂಪಾದನೆ ಮಾಡಿದೆ. ಸೊ 15 ಸಾವಿರ ನಾನು ಖರ್ಚು ಏನೇನು ಮಾಡಿದೆ ಅದನ್ನ ನಿಮ್ಮ ಫೋನ್ಗೆ ಫ್ರೀ ಆಗಿ, ನಿಮ್ಮ ಫೋನ್ಗಳಿಗೆ ಪ್ರತಿಯೊಬ್ಬರು ಫೋನ್ಗಳಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದು ನೀವೇನು ಖರ್ಚು ಮಾಡಿದ್ರೆ ಏನು ಮಾಡಿದ್ರೆ ಆಮೇಲೆ ನೀವು ಎಂಡ್ ಆಫ್ ದಿ ಮಂತ್ ನೀವು ಪ್ರಾಫಿಟ್ ಇದ್ರೆ ಲಾಸ್ ಇದ್ರೆ ನಿಮ್ಮ ಆದಾಯ ಎಷ್ಟು, ಖರ್ಚು ಎಷ್ಟು, ನೀವು ಖರ್ಚಿನ ಎಲ್ಕರ್ಮ ಮಾಡ್ಕೊಂಡು. ಯಾಕಂದ್ರೆ ನಾನು ಇವತ್ತು 1,000 2,000 ನೋಟ್ ಮೂವಿ ನೋಡಿದೆ, ಬಟ್ ನಾನು ಇಲ್ಲಿ ಸಾಲ ಮಾಡಿ ಮೂವಿ ನೋಡಿದೆ. ನೀವು ಖರ್ಚು ಇನ್ನೇನು ಹಬ್ಬ ಮಾಡಿದೆ, ಸಾಲ ಮಾಡಿ ಹಬ್ಬ ಮಾಡಿದೆ, ಎಲ್ಲ ತಡಿಬೇಕು ಅಂತ ಒಂದು ಆತ್ಮ. ಡಿಂಕ ಗ್ರಾಮಸ್ಥರಿಗೆ ಮನಪೂರ್ವಕವಾದ, ನನಗೆ ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ, ಮತ್ತೆ ಇದರ ಫಂಕ್ಷನ್ಗಳಿಗೂ ನಾನು ಬಂದಿಲ್ಲ. ಇವರು ಶ್ರೀಯುತ ಶ್ರೀಮೂರ್ತಿ ಅವರು ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಉಚಿತವಾಗಿ DL ಪರವಾನಗಿಯನ್ನು ಕೊಡಿಸ್ತಾ ಇದ್ದಾರೆ. ಇದನ್ನು ಸದುಪಯೋಗ ಪಡ್ಕೊಳ್ಳಿ. ನೀವು ಫಸ್ಟ್ ಮೊದಲೇ ಇತ್ತಂದರೆ ನೀವು ಆಫೀಸ್ಗೆ ಬಂದು ಎಲ್ಲೆಲ್ಲರೂ ಅಪ್ಲೈ ಮಾಡಬೇಕಾಗಿತ್ತು. ಈಗ ಜನಗಳಿಗೆ ಅನುಕೂಲ ಆಗಲಿ ಅಂತ ಆನ್ಲೈನಲ್ಲೇ ಎಲ್ಲೆಲ್ಲರೂ ಅಪ್ಲೈ ಮಾಡಿ ಅಲ್ಲೇ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಟೆಸ್ಟ್ ಆದಮೇಲೆ 1 ತಿಂಗಳಾದ ನಂತರ ನಿಮಗೆ DL. ಜನಸಾಮಾನ್ಯರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುವುದನ್ನು ಗಮನಿಸಿದ ಜಿಲ್ಲಾ ಮೋಟಾರ್ ವಾಹನ ನಿರೀಕ್ಷಕಿ RTO ಅಧಿಕಾರಿ ಸ್ವಾತಿ ಅವರು ಮಾತನಾಡಿ,
ಪೋಷಕರು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಾಹನ ಚಾಲನೆ ಮಾಡಲು ಅವಕಾಶ ನೀಡಬಾರದು ಎಂದು ಎಚ್ಚರಿಸಿದರು. ಇಲ್ಲವಾದರೆ ವಾಹನ ಮಾಲೀಕರಿಗೆ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸೂಚನಾ ಫಲಕಗಳನ್ನು ಗಮನಿಸಬೇಕು. ತಪ್ಪು ಮಾಡಿದವರ ವಿರುದ್ಧವೇ ಪ್ರಕರಣ ದಾಖಲಾಗುತ್ತದೆ. ಜೀವ ಅಮೂಲ್ಯವಾದದ್ದು, ಆದ್ದರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಮತ್ತು ಕಾರಿನಲ್ಲಿ ಸೀಟ್ ಬೆಲ್ಟ್ ಬಳಕೆ ಮಾಡಬೇಕು ಎಂದು ಸಲಹೆ ನೀಡಿದರು. ನಾವೇ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಆಗಿರ್ಬೋದು, ಗಾಡಿ ಹಿಡಿದಾಗ DL ಇಲ್ಲ ಅಂದರೆ ದಂಡದ ಮೊತ್ತ ದುಬಾರಿ ಆಗಿದೆ. ಈಗ ಮೊದಲಾದ್ರೆ ಕಡಿಮೆ ಇತ್ತು, ಈಗ ಎಲ್ಲನೂ ದುಬಾರಿ ಆಗಿದೆ. ಮತ್ತು ಗಾಡಿ DL ತಗೊಳ್ಳೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಗಾಡಿ ಡಾಕ್ಯುಮೆಂಟ್ಸ್ನ ರನ್ನಿಂಗ್ ಇಟ್ಕೊಳ್ಳಿ. ಇನ್ಶೂರೆನ್ಸ್ ಆಗಿರ್ಬೋದು, ಎಮಿಷನ್ ಅಂದರೆ ವಾಯು ಮಾಲಿನ್ಯ ತಪಾಸಣಾ ಪತ್ರ, ಅದನ್ನು ರನ್ನಿಂಗ್ ಇಟ್ಕೊಳ್ಳಿ. ಅಪಘಾತ ಆದಾಗಲೂ ಕೂಡ ಮೇಯ್ನಾಗಿ ಇದನ್ನು ಕೇಳ್ತಾರೆ, ನಿಮಗೆ ಬೇಕು. ಇದು ನಿಮ್ಮೆಲ್ಲರ ಹಕ್ಕು ಅಂತಲೇ ಹೇಳ್ಬೋದು ಇದನ್ನೆಲ್ಲ. ಥ್ಯಾಂಕ್ ಯು. ಏಜ್ ಲಿಮಿಟ್ ಇಲ್ಲ, ನೀವೆಷ್ಟು ಆರೋಗ್ಯವಾಗಿರ್ತೀರಾ. DL ತಗೊಳ್ಳಿದ್ದಕ್ಕೆ ಏಜ್ ಲಿಮಿಟ್ ಇಲ್ಲ. ಕಣ್ಣಿಂದ ಏನೂ ತೊಂದರೆ ಇರಬಾರ್ದು, ಮತ್ತು ನಿಮ್ಮ ಕೈಕಾಲುಗಳು ಗಟ್ಟಿಯಾಗಿ ಶಕ್ತಿಯುತವಾಗಿರ್ಬೇಕಷ್ಟೇ. ಅದು 40 ವರ್ಷದ ಮೇಲವ್ರಿಗೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೇಳ್ತೀವಿ. 18 ವರ್ಷದ ಮೇಲ್ಪಟ್ಟವರೆಲ್ಲ ಅಪ್ಲೈ ಮಾಡ್ಬೋದು. ದಯವಿಟ್ಟು ಸಣ್ಣ ಮಕ್ಕಳುಗಳಿಗೆ ಸರಿ ಹೇಳಿದಾಗ ಗಾಡಿ ಕೊಡಬೇಡಿ. ಯಾಕಂದರೆ ಸಣ್ಣ ಮಕ್ಕಳುಗಳಿಗೆ ಗೊತ್ತಾಗಲ್ಲ. ಒಂದು ಕಾನೂನು ದೃಷ್ಟಿಯಲ್ಲಿ ನೋಡ್ಬೋದು, ಮತ್ತಾದರೆ ಮನೆಗೆ ಮಕ್ಕಳು ಈಗಂತೂ ಎಲ್ಲರೂ ಒಬ್ಬರು ಇಬ್ಬರು ಮಕ್ಕಳು ಇರ್ತಾರೆ. ಆಲ್ಮೋಸ್ಟ್ ಒಂದು ಮಗು ಇರೋದೇ ಜಾಸ್ತಿ. ನೀವು ಸಣ್ಣ ಮಗುಗೆ DL ಕೊಟ್ಟು ಕಾನೂನು ಪ್ರಶ್ನೆನೇ ಬೇರೆ. ಆ ಮಗುಗೆ ಏನಾದ್ರು ಅಪ್ಪ ಆದರೆ, ಏನಾದ್ರು ತೊಂದರೆ ಆದರೆ ಮತ್ತೆ ಮಗು ಬರಲ್ಲ. ಹಾಗಾಗಿ ಸಣ್ಣ ಮಕ್ಳಿಗೆ ಯಾರು ಕೊಡಬೇಡಿ. ಸಣ್ಣ ಮಕ್ಳು ಗಾಡಿ ಕೊಟ್ಟರೆ RC ಓನರ್ಗೆ ಜೈಲು ಆಗುತ್ತೆ, ಜೊತೆಗೆ ಫೈನು ಆಗುತ್ತೆ. ನೋಡ್ತೀವಿ 10 ವರ್ಷ 12 ವರ್ಷದ ಗಂಡು ಮಕ್ಳುಗಳೆಲ್ಲ ಗಾಡಿ ತೊಗೊಂಡು ಹೋಗ್ತಿರ್ತಾರೆ. ಹೆಣ್ಮಕ್ಳು ತೊಗೊಂಡಿರ್ತಾರೆ, ಆದರೆ ಗಂಡು ಮಕ್ಳು ಪ್ರಮಾಣ ಜಾಸ್ತಿ. ಅವ್ರಿಗೆ ರೋಡಲ್ಲಿ ಹೆಂಗೆ ಹೋಗ್ಬೇಕೋ ಗೊತ್ತಿರಲ್ಲ, ಮತ್ತು ರೋಡಲ್ಲಿ ಅನುಸರಿಸುವಂಥ ಸೂಚನೆಗಳ ಬಗ್ಗೆ ಮಾಹಿತಿ ಇರಲ್ಲ. ಸುಮ್ಮನೆ ಗಾಡಿ ತೊಗೊಂಡು ಹೋಗ್ತಾ ಇರ್ತಾರೆ, ಆ ಕಡೆ ಈ ಕಡೆ ನೋಡಲ್ಲ, ಆಕ್ಸಿಡೆಂಟ್ ಮಾಡ್ತಾರೆ. ಗಾಡಿ ಅಂತ ತಪ್ಪಿಲ್ಲ, ಯಾವ ಗಾಡಿಯಿಂದ ತಪ್ಪಾಗಿರುತ್ತೆ ಆ ಗಾಡಿ ಮೇಲೇ ಕೇಸ್ ಆಗುತ್ತೆ. ಮೊದಲೊಂದಿತ್ತು ಹೆಂಗೆ ಅಂದರೆ, ಬೈಕ್ ಅವ್ರದ್ದು ತಪ್ಪಾಗಿದ್ರು ಕೇಸು ಕಾರ್ ಅವ್ರ ಮೇಲೆ ಆಗ್ತಾ ಇತ್ತು. ಯಾವುದು ದೊಡ್ಡ ವಾಹನ ಇತ್ತು ಅದ್ರ ಮೇಲೆ ಆಗ್ತಿತ್ತು. ಈಗಾಗಲ್ಲ. ಅದು ಆಕ್ಸಿಡೆಂಟ್ ಸ್ಪಾಟ್ನ ನಾವು ವಿಸಿಟ್ ಮಾಡಿದಾಗಲೇ ಯಾರಿಂದ ತಪ್ಪಾಗಿದೆ ಎಲ್ಲನೂ ಅನಲೈಸ್ ಮಾಡ್ಬೋದು. ಮತ್ತು ಯಾರ ಕಡೆಯಿಂದ ಅಪಘಾತ ಆಗಿರುತ್ತೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಅಪಘಾತ ಅನ್ನೋದಕ್ಕಿಂತ ಮುಖ್ಯವಾಗಿರೋದು ಜೀವಕ್ಕೋಸ್ಕರ, ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ರಸ್ತೆ ನಿಯಮ ಪಾಲಿಸಿ, ಮತ್ತು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ, ಕಾರಲ್ಲಿ ಹೋದರೆ ಸೀಟ್ ಬೆಲ್ಟ್ ಹಾಕಿ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ನಂತರ ಮಾತನಾಡಿದ ಕಿಸಾನ್ ಘಟಕದ ತಾಲೂಕು ಅಧ್ಯಕ್ಷರಾದ CR ರಮೇಶ್ ಮಾತನಾಡಿ, ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಮೊದಲಿಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವುದು ಮುಖ್ಯ. ಅದರ ಬದಲು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುವ ಪ್ರವೃತ್ತಿ ತಪ್ಪಿಸಬೇಕು ಎಂದು ತಿಳಿಸಿದರು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಇನ್ಶೂರೆನ್ಸ್ ನೋಡ್ಕೊಂಡಿರಲ್ಲ, ಗಾಡಿಗಳು ಅಪಘಾತ ಆಗ್ತವೆ. ನೀವು ಬರೀ ನೋಡ್ಬೇಕು, ಆಸ್ಪತ್ರೆಗೆ ಸೇರಿಸ್ಬೇಕು, ಸಹಾಯ ಮಾಡಬೇಕು. ಫೋಟೋ ತೆಗೆದು ವೈರಲ್ ಮಾಡಬೇಡಿ. ವೈರಲ್ ಮಾಡೋದ್ರಿಂದ SP ಅವ್ರಿಗೆ ಹೋಗಿರುತ್ತೆ, ಅದು ಆಟೋ ಇನ್ಸ್ಪೆಕ್ಟರ್ಗೆ ಹೋಗಿರುತ್ತೆ. ನಾವು ನೋಡಿ, ಅವನು ಬಡವ, ಕುಟುಂಬದಲ್ಲಿ ಯಾರೋ ತೀರೋಗಿದ್ದಾರೆ, ದಯಮಾಡಿ ಸಹಾಯ ಮಾಡಿ ಮೇಡಮ್ ಅಂತ ಇವ್ರಿಗೆ ಹೇಳಿದ್ರೆ, ಸರ್ ವೈರಲ್ ಆಗಿದೆ, ನಾಳೆ ಇದು ನ್ಯಾಯಾಲಯಕ್ಕೆ ಸಾಕ್ಷಿ ಆಗುತ್ತೆ, ನಾವು ಮನೆಗೆ ಹೋಗ್ಬೇಕಾಗುತ್ತೆ, ದಯಮಾಡಿ ನಾವು ಸಹಾಯ ಮಾಡಕ. ಯಾರು ಅಪಘಾತಕ್ಕಾಗಿದ್ದಾರೆ ಅವ್ರಿಗೆ DL ಇಲ್ಲ ಸರ್, ಆ ಬೈಕ್ಗೆ ಇನ್ಶೂರೆನ್ಸ್ ಇಲ್ಲ ಸರ್, ನಾವು ಕಾನೂನು ಕಾಪಾಡಬೇಕಾಗುತ್ತೆ ಅಂತಾರೆ. ಆ ಕಾನೂನು ಕಾಪಾಡಿದಾಗ ಏನಾಗುತ್ತೆ, ಆ ನೊಂದ ವ್ಯಕ್ತಿಗಳು ಆಕ್ಸಿಡೆಂಟ್ ಆದರೂ ಕೇಸ್ ಹಾಕ್ತಾರೆ. ಯಾರ ಮೇಲೆ ಹಾಕ್ತಾರೆ? RC ಓನರ್ ಮೇಲೆ ಹಾಕ್ತಾರೆ. ಯಾರ್ದೋ ಬೈಕ್ ಈಸ್ಕೊಂಡು ಹೋಗಿರ್ತೀರ, ಆ RC ಓನರು ಲೈಫ್ ಲಾಂಗ್ ಕೊಡಬೇಕಾಗುತ್ತೆ, ನಿಮ್ಗೆ ಸಹಾಯ ಮಾಡಿಬಿಟ್ಟು ಗಾಡಿ. ಇವತ್ತು ಶಿವಮೂರ್ತಿ ಏನು ಆಯೋಜನೆ ಮಾಡಿದ್ದಾರೆ, ಸದುಪಯೋಗ ಪಡಿಸ್ಕೊಳ್ಳಿ. ಈಗಾಗಲೇ ಮೇಡಮ್ ಹೇಳಿದ್ರು, ನೀವು ಮಂಡ್ಯಕ್ಕೆ ಹೋಗ್ಬೇಕಿತ್ತು, ಬ್ರೋಕರ್ ಹಿಡಿಬೇಕಿತ್ತು. ಈ RTO ಆಫೀಸಲ್ಲಿ ಇವ್ರ ಫೀಸು 200 ರೂಪಾಯಿ ಆದ್ರೆ ಬ್ರೋಕರ್ಗೆ 1000 ರೂಪಾಯಿ ಕೊಡ್ಬೇಕಿತ್ತು ನೀವು. ಆದ್ರೆ ಈಗ ಯಾವುದೇ ಬ್ರೋಕರ್ಗೆ ದುಡ್ಡು ಕೊಡಂಗಿಲ್ಲ ಸರ್. ಏನ್ ಫೀಸ್ ಇದೆ ಅದನ್ನ ಶಿವಮೂರ್ತಿ ಬರ್ತಾರೆ. ಮತ್ತೆ ಅಧಿಕಾರಿಗಳೇ ಬಂದಿರೋದ್ರಿಂದ ಈ ಭಾಗದ ಜನಕ್ಕೆ ಯಾರ್ಯಾರಿಗೆ DL ಇಲ್ಲ ಎಲ್ಲ ಮಾಡ್ಕೊಡೋದಕ್ಕೆ ಇವತ್ತು ಅಧಿಕಾರಿ ವರ್ಗ ಮುಂದಾಗಿದೆ. ದಯಮಾಡಿ ಸದುಪಯೋಗ ಪಡಿಸ್ಕೊಂಡು ಯಾರು ಇನ್ನು ಮುಂದೆ ಈ ಅಪಘಾತ ಆದಾಗ ವೈರಲ್ ಮಾಡೋದಿದೆಯಲ್ಲ, ಕೈ ಮುಗಿದು ಕೇಳ್ತಾ ಇದ್ದೀನಿ, ವೈರಲ್ ಮಾಡಬೇಡಿ. ನಾನು ಮೊನ್ನೆ ಯಾವುದೋ ಒಂದು ಕೇಸ್ಗೆ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದೆ. ಸರ್ ತುಂಬಾ ಬಡವರು, ಇವ್ರಿಗೆ ದಯಮಾಡಿ ಸಹಾಯ ಮಾಡಿ ಸರ್. ಈ ಅಭಿಯಾನದಲ್ಲಿ PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಸೋಮಣ್ಣ, ಮಹಾದೇವಯ್ಯ, ದೊಡ್ಡರಾಮಣ್ಣ, ಮಹಾದೇವಪ್ಪ, ಆಳೇಗೌಡ, ಈರೇಗೌಡ, ಜಯರಾಮು, ಸ್ವಾಮಿಗೌಡ, ದೇವರಾಜು, ಚಂದ್ರು, ರಮೇಶ್, ನಂಜುಂಡಸ್ವಾಮಿ, ರಾಸ, ಹನುಮಂತೇಗೌಡ ಸೇರಿದಂತೆ ಡಿಂಕ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಯುವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಕಾರ್ಯಕ್ರಮವು ಗ್ರಾಮೀಣ ಜನತೆಗೆ ಬಹು ಉಪಯುಕ್ತವಾಗಿದ್ದು
ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಈ ಸೌಲಭ್ಯ ವಿಸ್ತರಿಸುವ ಯೋಜನೆ ಇದೆ ಎಂದು ಆಯೋಜಕರಾದ ಶ್ರೀಮೂರ್ತಿ ತಿಳಿಸಿದ್ದಾರೆ.